ಈ ದಿನ ಭಾಳ ಅಪರೂಪದ ಪರಿಸರ ಪ್ರೇಮಿಯ ವಿಚಾರ ಮಾತಾಡೋಕ್ಕೆ ನಾನು ಇವತ್ತು ಈ ನಮ್ಮ ಹಸಿರು ಮೈಸೂರು ನರ್ಸರಿಯಲ್ಲಿ ಮಾತಾಡ್ತಾ ಇದ್ದೀನಿ. ಈಶ್ವರಿ ಸೋಷಿಯಲ್ ಟ್ರಸ್ಟ್ ಮುಖಾಂತರ ಸನ್ಮಿತ್ರರಾದಂಥ ವೆಂಕಟೇಶ್ ಅವರು ವೃತ್ತಿಯಲ್ಲಿ ಆಡಿಟರ್ ಆಗಿದ್ದರೂ ಕೂಡ ಪ್ರಕೃತಿಯೊಂದಿಗೆ ಸದಾಕಾಲ ಒಡನಾಟ ಇಟ್ಕೊಂಡು ಚಾಮರಾಜನಗರ ಅಂದ ತಕ್ಷಣ ಅಲ್ಲೊಂದು ಕಡೆ ಮಳೆ ಕಡಿಮೆ ಇದೆ, ಅಲ್ಲಿ ಈ ರೀತಿಯಾದಂಥ ರಸ್ತೆ ಬದಿಯಲ್ಲಿ ಗಿಡ ನೆಡುವಂಥ ವ್ಯವಸ್ಥೆ, ಹಸಿರೀಕರಣ ವ್ಯವಸ್ಥೆ ಇವೆಲ್ಲ ಇಲ್ಲ. ವಿಶೇಷವಾಗಿ ಡಬಲ್ ರೋಡ್ ಆದಮೇಲೆ ಇರ್ತಕ್ಕಂಥ ಸಣ್ಣ ಪುಟ್ಟ ಮರಗಳು ಹೋಗಿದೆ ಅನ್ನುವಂಥ ಸನ್ನಿವೇಶದಲ್ಲಿ ವೆಂಕಟೇಶ್ರವರು ತಮ್ಮ ಮನೆಯನ್ನು ಮಾರಿ ಆ ದುಡ್ಡನ್ನೂ ಸೇರಿಸ್ದಂಗೆ ಪ್ರತಿ ಸಾಲಿನಲ್ಲಿ ಸಾವಿರ ಗಿಡಗಳನ್ನ 10 ವರ್ಷಗಳಿಂದ ಅದನ್ನು ಬೆಳೆಸ್ತಾ ಬರ್ತಿರ್ತಕ್ಕಂಥದ್ದು. ಚಾಮರಾಜನಗರ ಇವತ್ತು ಹಸಿರಾಗಿದೆ ಅಂತಂದರೆ ಅದು ರೈಲ್ವೆ ಸ್ಟೇಷನ್ ರಸ್ತೆಯಿಂದ, ತ್ಯಾಗರಾಜ ರಸ್ತೆಯಿಂದ, DC ಆಫೀಸ್ ರಸ್ತೆಯಿಂದ, ಹಂಗೆ ಯಳಂದೂರಿಗೆ ಸಂತೆಮರಳ್ಳಿ ಭಾಗ, ಕೊಳ್ಳೇಗಾಲ, ಈ ಸಾರಿ ಅವ್ರು ತೆರಕನಾಂಬಿ ಭಾಗಕ್ಕೆ ಹೆಜ್ಜೆ ಆಗ್ತಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಮೈ ನವಿರೇಳುತ್ತೆ. ಈ ರೀತಿಯಾದಂಥ ಪರಿಸರ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಅತ್ಯಂತ ಕಡಿಮೆ ಜನ ಇರ್ತಕ್ಕಂಥದ್ರಲ್ಲಿ ಮೊದಲಿಗರು ವೆಂಕಟೇಶ್ ಅಂದರೆ ತಪ್ಪಾಗಲಾರದು. ಅವರು ನನ್ನ ಚಾಮರಾಜನಗರ ಜಿಲ್ಲೆಯವರು ಒಂದು ಹೆಮ್ಮೆ. ಈ ರೀತಿಯಾದಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿರ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಆ ಕಷ್ಟವದ್ದಲೇ ಸುಖ ಅನುಭವಿಸುವಂಥ ವ್ಯಕ್ತಿತ್ವಗಳಿದ್ದಾರೆ ಅಂದರೆ ಅದು ವೆಂಕಟೇಶಿಂದ ಮಾತ್ರ ಸಾಧ್ಯ. ಕಳೆದ 19ನೇ ಇಸ್ವಿಯಿಂದ ನಮ್ಮೊಂದಿಗೆ ನನಗೆ ಗೊತ್ತಾದಾಗ ನಂಗೆ ಭಾಳ ಪ್ರೀತಿ ಬಂತು. ಅಲ್ಲಿ ಹೋಗಿ ನೋಡಿದಾಗಂತ ನನಗೆ ಆದಷ್ಟು ಸಂತೋಷಕ್ಕೆ ಪರಿಮಿತಿನೇ ಇರಲಿಲ್ಲ. ಅಷ್ಟು ಸಮೃದ್ಧಿಯಾಗಿ ಗಿಡಗಳನ್ನ ಬೆಳೆಸಿದ್ರು. ಮಕ್ಕಳನ್ನ ಪಾಲನೆ ಮಾಡಿದ ರೀತಿಯಲ್ಲಿ ಆ ಗಿಡಗಳನ್ನ ಪಾಲನೆ ಮಾಡಿರ್ತಕ್ಕಂಥ ಅಂಶ ಚಾಮರಾಜನಗರ ಜಿಲ್ಲೆ ಎಲ್ಲರ ಮನೆ ಮಾತಾಗಿದೆ. ನಂಗೆ ತುಂಬ ಸಂತೋಷ ಕೊಡ್ತು. ಆ ಸಾಲಿನಿಂದ ನಾವು ಪ್ರತಿ ವರ್ಷ 1000 ಗಿಡವನ್ನು ಉಚಿತವಾಗಿ ಕೊಡ್ತೀವಿ. ಪ್ರತಿ ಸರಿ ಈ ಕಾರ್ಯಕ್ರಮಕ್ಕೆ ಮೊದಲು ಸಂಪರ್ಕ ಮಾಡಿ ಬಂದು ಶ್ರದ್ಧೆಯಿಂದ ತಾವೇ ನಿಂತು ಅವರ ಸಹಪಾಠಿಗಳು ಮತ್ತು ಕಾರ್ಮಿಕರನ್ನು ಕರ್ಕೊಂಬಂದು ಅದರ ಗಿಡಗಳನ್ನ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗುವಂಥ ಪದ್ಧತಿಯನ್ನು ಮಾನ್ಯ ವೆಂಕಟೇಶ್ ಅವರು ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ರಾಜ್ಯ ಪರಿಸರ ಪ್ರಶಸ್ತಿ ಸಿಕ್ತು ಅಂದರು. ಅದು ತುಂಬಾ ಕಡಿಮೆ. ಯಾಕೆ ಅಂದರೆ ಯಾವುದನ್ನು ನಿರೀಕ್ಷೆ ಮಾಡದೆ ಕೆಲಸ ಮಾಡುವಂಥ ಯಾವುದಾದ್ರು ವರ್ಗ ಇದ್ದರೆ ಈ ಪರಿಸರಕ್ಕೆ ಕೆಲಸ ಮಾಡುವಂಥ ವರ್ಗ. ಅದು ಸಾಂಕೇತಿಕವಾಗಿ 5 ಗಿಡ 10 ಗಿಡ 500 ಗಿಡ ಬೆಳೆಸುವಂಥ ಪ್ರೇಮಿಗಳಿದ್ದಾರೆ. ಅವ್ರಿಗೂ ನನ್ನ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆದರೆ ನಿತ್ಯ ನಿರಂತರವಾಗಿ ಕುಟುಂಬದ ಸಹಕಾರವನ್ನು ಪಡಿತಾ ಆರ್ಥಿಕವಾಗಿ ಸಮೃದ್ಧಿ ಇಲ್ಲದೆ ಹೋದರೂ ಕೂಡ ಇದ್ರ ಮುಖಾಂತರನೇ ನಾನು ಸಮೃದ್ಧಿಯನ್ನು, ಸಂತೋಷವನ್ನು, ಸಂತೃಪ್ತಿಯನ್ನು ಕಾಣ್ತೀನಿ ಅನ್ನುವಂಥ ಮನಸ್ಥಿತಿ ಇಟ್ಕೊಂಡು ಮಾನ್ಯ ವೆಂಕಟೇಶ್ರವರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾನು 19-20 ಕಾರ್ಯಕ್ರಮ ಮಾಡಿದಾಗ ಮಾನ್ಯ ವೆಂಕಟೇಶ್ ಅವರಿಗೆ ಪರಿಸರ ಪ್ರೇಮಿ ಅನ್ನುವಂಥ ಅವಾರ್ಡನ್ನು ಜಗ್ಗಿ ವಾಸುದೇವ್, ವೀರೇಂದ್ರ ಹೆಗಡೆ ಅವರು, JS ಸ್ವಾಮೀಜಿಗಳ ಇದ್ದಾಗ ಉಪಸ್ಥಿತಿಯಲ್ಲಿ ಕೊಟ್ಟದ್ದು ನಂಗೆ ಇನ್ನೂ ನೆನಪಿದೆ. ಆದರೆ ಯಾರೋ ಒಬ್ಬರಿಗೆ ಅಷ್ಟಕ್ಕೆ ತೃಪ್ತರಾಗ್ಬಿಡ್ತಾರೆ. ಆದರೆ ಅವರ ತೃಪ್ತಿ ಏನಂತಂದರೆ ಚಾಮರಾಜನಗರ ಜಿಲ್ಲೆಯೇ ಹಸಿರಾಗಬೇಕು ಅನ್ನುವಂಥ ದೃಷ್ಟಿಕೋನ ಏನಿದೆಯೋ, ಅದು ಅರಣ್ಯ ಇಲಾಖೆಯಿಂದ ಆಚೆ ಕೆಲಸ ಮಾಡುವಂಥ ಮನೋಪ್ರವೃತ್ತಿ ಏನಿದೆಯೋ, ಅಲ್ಲಿ ಜನರುಗಳಿಗೆ ಮೆಚ್ಚುಗೆ ಕೊಡ್ತಾರೆ ಅಂತ ಮಾಡ್ತಿರೋದಲ್ಲ, ಪ್ರತಿ ಗಿಡನೂ ತನ್ನ ಮನೆ ಕುಟುಂಬದ ಸದಸ್ಯ ಅನ್ನೋ ರೀತಿಯಲ್ಲಿ ಮಾಡ್ತಿರ್ತಕ್ಕಂಥ ಅಪರೂಪದ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇಂಥವರಿಗೆ ಆರ್ಥಿಕವಾಗಿ ಬೆನ್ನೆಲುಬಾಗಬೇಕು, ಸಮಾಜ ಸರ್ಕಾರಗಳ ಬೆನ್ನೆಲುಬಾಗಬೇಕು. ಅವ್ರು ಮಾಡುವಂಥ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡಬೇಕು, ಅವ್ರನ್ನ ಸಮಾಜ ಪ್ರೀತಿಸಬೇಕು, ಗೌರವಿಸಬೇಕು. ಆ ಮುಖಾಂತರ ಪ್ರಕೃತಿಯನ್ನು ಉಳಿಸುವಂಥ ಕೆಲವು ವ್ಯಕ್ತಿಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಪ್ರವೃತ್ತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ. ನನಗೆ ಅತ್ಯಂತ ಅಭಿಮಾನದಿಂದ ವೆಂಕಟೇಶ್ ನನ್ನೂರವರು, ನಾನು ಚಾಮರಾಜನಗರದವರು ಅನ್ನೋದನ್ನ ಸದಾಕಾಲ ಹೇಳುವಂಥ ವಿಚಾರವನ್ನು ನಮ್ಮ ಮುಂದೆ ಈ ಒಂದು ಪರಿಸರ ದೃಷ್ಟಿಯಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಸದಾಕಾಲ ನಮ್ಮ ಬೆಂಬಲ ಇರುತ್ತೆ, ಸಹಕಾರ ಇರುತ್ತೆ. ಇಂಥ ವೆಂಕಟೇಶ್ಗಳು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ, ದೇಶದಲ್ಲಿ ವೃದ್ಧಿ ಆದರೆ ಹಸಿರು ಸಂಪತ್ತು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಬ್ಬ ಸನ್ಮಿತ್ರ ನಾನು ಪಡೆದಿರೋದು ನಾನು ಪುಣ್ಯ ಅಂತ ಭಾವಿಸ್ಕೊತೀನಿ. ಅವ್ರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರೊಂದಿಗೆ ಸದಾಕಾಲ ನಾವಿರ್ತೀವಿ. ಧನ್ಯವಾದಗಳು. ಭಾಳ ಥ್ಯಾಂಕ್ ಯು. ನಿಮ್ಮ ಕೆಲಸ ಇನ್ನು ಹುಡುಗಾಟದಿಂದ ರೀ.